ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿನ್ನೆ ಸಚಿವ ಸಂಪುಟ ಸಭೆಯಾಗತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಅದು ಏನಂತ ಹೇಳಿದ್ರೆ, ಕನ್ನಡ ಪರ ಹೋರಾಟಗಾರರು, ರೈತರು ಮತ್ತು ಕೆಲವರ ವಿರುದ್ಧ ದಾಖಲಾಗಿದ್ದಂತಹ ಕ್ರಿಮಿನಲ್ ಮೊಕದ್ದಮೆಗಳೇನಿದ್ವು, ಪ್ರಕರಣಗಳೇನಿದ್ವು, ಅವೆಲ್ಲವನ್ನು ಕೂಡ ಹಿಂಪಡೆಯುವಂತಹ ಕೆಲಸಕ್ಕೆ ಹಿಂಪಡೆಯಬೇಕು ಅನ್ನುವಂಥ ಆದೇಶವನ್ನು ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇದೇನೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನವನ್ನು ಮಾಡ್ತು, ಆದರೆ ಇದಕ್ಕೆ ಪ್ರತಿರೋಧ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕನ್ನಡ ಪರ ಹೋರಾಟಗಾರರು, ರೈತರು ಹಾಗೂ ಆಳಂದದ ಲಾಡ್ಲೆ ಮುಷ್ತಾಕ್ ದರ್ಗಾ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ 7 ಕ್ರಿಮಿನಲ್ ಮೊಕದ್ದಮೆಗಳು, ಜೊತೆಗೆ ವಾಟಾಳ್ ನಾಗರಾಜ್ ಅವರ 10 ಪ್ರಕರಣಗಳು, ಕಾವೇರಿ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಕಳಸಾ ಬಂಡೂರಿ ಯೋಜನೆ ಸಮಯದಲ್ಲಿ ಆದಂತಹ ಹೋರಾಟ, ಆಗ ದಾಖಲಾದಂತಹ ಪ್ರಕರಣಗಳು, ಇವೆಲ್ಲವನ್ನು ಕೂಡ ಇಷ್ಟೆಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು, ಒಟ್ಟಾರೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯಬೇಕು ಅನ್ನುವಂಥ ಆದೇಶವನ್ನು ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಇದು ಒಂದರ್ಥದಲ್ಲಿ ನಾವು ಈ ಆರೋಪಿಗಳು ಕ್ರಿಮಿನಲ್ಗಳ ಪರ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಪ್ರತಿರೋಧವನ್ನು, ಈ ರೀತಿಯಾದಂಥ ಸಂದೇಶ ಕೊಡ್ತಾ ಇದ್ದೀರಾ ಅನ್ನುವಂಥ ವಿರೋಧವನ್ನು ಪ್ರತಿಪಕ್ಷವಾದಂಥ BJP ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದೇ ದರ್ಗಾ ವಿಚಾರದಲ್ಲಾದಂತಹ ಏನೊಂದು ವಿವಾದ ಇತ್ತು, ದೊಡ್ಡ ಮಟ್ಟದಲ್ಲಿ ಏನು ಗಲಾಟೆಗಳಾಯಿತು, ಅದಲ್ಲಿ ಅಂಥ ಸಂದರ್ಭದಲ್ಲಿ, ಗಲಾಟೆ ಆದಂಥ ಸಂದರ್ಭದಲ್ಲಿ ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದ್ರು. ಇಂಥವರ ಮೇಲೆ ದಾಖಲಾದಂತಹ ಪ್ರಕರಣಗಳನ್ನು ನೀವು ವಾಪಸ್ ಪಡಿತೀರಾ ಅಂತ ಹೇಳಿದ್ರೆ, ನೀವು ಅವ್ರ ಜೊತೆಗೆ ನಿಂತ್ರಿ ಅನ್ನುವಂಥ ಸಂದೇಶ ಕೊಟ್ಟಂಗಾಯ್ತಲ್ಲ. ಹಾಗಾದರೆ ಅವ್ರು ಇಂಥ ಕೆಲಸ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ ನಿಮಗೆ, ನೀವು ಅದನ್ನು ಇನ್ನೂ ಮುಂದುವರಿಸಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಹಾಗಾಯ್ತಲ್ಲ. ಎಲ್ಲಿ ತನಕ ಹೋಗುತ್ತೆ ನೀವು? ಹಾಗಾದರೆ ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು, ಹೀಗಾಗಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದ್ದು ವಾಪಸ್ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ವಾಟಾಳ್ ನಾಗರಾಜ್ ಅವರು ಹಿರಿಯರಿದ್ದಾರೆ, ತುಂಬ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಅವರ ವಿರುದ್ಧ ದಾಖಲಾದಂಥದ್ದು, ಅವರು ಪ್ರಕರಣಗಳು ಹೊಸದೇನಲ್ಲ, ಪೊಲೀಸರ ಅತಿಥಿಯಾಗೋದು ಹೊಸದೇನಲ್ಲ, ಫೇರ್ ಎನಫ್. ಕಳಸಾ ಬಂಡೂರಿ ಫೈನ್. ಆದರೆ ಈ ದರ್ಗಾ ವಿಚಾರದಲ್ಲಿ ಏನಾಯ್ತಲ್ಲ ಗಲಾಟೆ, ಅಂಥ ಒಂದು ಪ್ರಕರಣದ ಈ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂಪಡೆಯುವುದು ಅಂತ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ BJP ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ನೋಡಿದ್ರೆ ಈ ರೀತಿಯಾಗಿ ಇಷ್ಟು ಪ್ರಕರಣಗಳನ್ನು ಹಿಂಪಡಿತಾ ಇದ್ದೀರಾ, ಸಚಿವ ಸಂಪುಟ ಸಭೆ ನಿರ್ಧಾರವನ್ನು ಮಾಡಿ. ಅಟ್ ದಿ ಸೇಮ್ ಟೈಮ್ ಹಿಂದೂ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. CT ರವಿ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಪರ ಸಂಘಟನೆಯರು, ಆ ಕಾರ್ಯಕರ್ತರೇನಿದ್ದಾರೆ ಹಿಂದೂ ಕಾರ್ಯಕರ್ತರು, ಅವರನ್ನು ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದೆ. ಟಾರ್ಗೆಟ್ ಮಾಡಿ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ಅವರ ವಿರುದ್ಧ ರೌಡಿ ಶೀಟರ್ ತೆರೀತಾ ಇದೆ. ಅವರುಗಳ ಮೇಲೆ ಸುಮ್ಮನೆ ಕೇಸ್ ಹಾಕ್ತಾ ಇದ್ದಾರೆ, ಅವರನ್ನು ಜೈಲುವಾಸಕ್ಕೆ ತಳ್ತಾರೆ. ಅವ್ರು ಯಾರೂ ಕೂಡ ಹಿಂದೂ ಪರ ಕೆಲಸಗಳನ್ನು ಮಾಡಬಾರ್ದು, BJP ಪರವಾಗಿ ಕೆಲಸ ಮಾಡಬಾರ್ದು, ಆ ರೀತಿಯಾಗಿ ಮಾನಿಟರ್ ಮಾಡಿ ಬೇಕಂತ ಸುಮ್ಮನೆ ಆದ್ರೂ ಕೇಸ್ಗಳನ್ನು ದಾಖಲಿಸಿ ಅವರನ್ನು ಜೈಲಿಗೆಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಕಡೆ ನೋಡಿದ್ರೆ ಇದೇ ಅಲ್ಪಸಂಖ್ಯಾತ ಸಮುದಾಯದವರು ಇನ್ನೊಂದಷ್ಟು ಜನಗಳ ಪ್ರಕರಣವನ್ನು ಹಿಂಪಡಿತಾರೆ, ಅವ್ರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಬೆಂಕಿ ಹಚ್ಚಿದವರು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಂಥವರು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದಂಥವರು, ಇಂಥವರ ವಿರುದ್ಧ ಇರುವಂಥ ಕೇಸ್ಗಳನ್ನು ವಾಪಸ್ ಪಡೆದು ಅವರನ್ನು ಓಲೈಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರದ ನಿಲುವೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ CT ರವಿಯವರು ಮತ್ತು BJP ಅವರು. ಇದು ನಾನು ಹೇಳಿದ ಹಾಗೆ 50-50 ರೀತಿಯಲ್ಲಿ ಇದನ್ನು ನೋಡಲಾಗ್ತಾ ಇದೆ. ಏನಂತ, ಕನ್ನಡ ಪರ ಹೋರಾಟಗಾರರ ಮೇಲೆ ಸುಮ್ಮನೆ ಕೇಸ್ಗಳಾಗುತ್ತೆ, ಅವ್ರ ಜೀವನ ಪರ್ಯಂತ ಕೋರ್ಟ್ ಕಲಿಯುವಂಥದ್ದಾಗ್ಬಿಡುತ್ತೆ. ಭಾಷೆ ವಿಚಾರದಲ್ಲಿ ಹೋರಾಟ ಮಾಡಿದ್ವಿ, ನಮಗೇನೋ ಬೇಕು ಅಂತ ನಾವು ಧ್ವನಿ ಎತ್ತಿದ್ವಿ, ಆದರೂ ಕೂಡ ನನ್ನ ವಿರುದ್ಧ ಕೇಸ್ ದಾಖಲಾಯಿತು ಅನ್ನುವಂಥದ್ದು ಅವ್ರ ಪಾಪ ಅವ್ರಿಗೆ ಬೇಸರ ಇದ್ದಿದ್ದೆ, ಅಂಥವರ ಕೇಸ್ ವಾಪಸ್ ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಆದರೆ ಏನು ಈ ಮುಸ್ಲಿಂ ಬಾಂಧವರು ಅವರನ್ನು ಓಲೈಸೋದಕ್ಕೋಸ್ಕರ ಈ ದರ್ಗಾ ವಿಚಾರದಲ್ಲಿ ಆದಂಥ ಗಲಾಟೆ ವಿಚಾರದಲ್ಲಿ ಏನು ಕೇಸ್ ವಾಪಸ್ ತೊಗೊಂಡಿದ್ರೆ ಅದು ಸರಿಯಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಥರ ಸರ್ಕಾರಗಳು ಬರ್ತವೆ, ಅವರವ್ರಿಗೆ ಯಾರು ಬೇಕು ಅವ್ರ ಮೇಲಿರುವಂಥ ಕೇಸ್ಗಳನ್ನು ವಾಪಸ್ ಪಡಿತಾರೆ, ಯಾರು ಆಗಲ್ಲ ಅಂಥವ್ರ ಮೇಲೆ ಸುಮ್ಮನೆ ಕೇಸ್ ದಾಖಲು ಮಾಡ್ತಾರೆ. ಮುಂದೆ ಇನ್ನೊಂದು ಯಾವುದೋ ಸರ್ಕಾರ ಬರುತ್ತೆ, ಅವ್ರ ಪರವಾಗಿರೋರ ಕೇಸನ್ನ ವಾಪಸ್ ತೊಗೊಳ್ತಾರೆ. ಆದರೆ ಬೇಡದೇ ಇರೋರ ಮೇಲೆ ಮತ್ತೆ ಕೇಸನ್ನು ಓಪನ್ ಮಾಡಿಸ್ತಾರೆ, ಕೇಸ್ ರೀಓಪನ್ ಆಗುತ್ತೆ. ಇದು ರಾಜಕಾರಣದಲ್ಲಿ ಹೊಸದೇನಲ್ಲ. ಆದರೆ ನಿಜವಾಗೂ ಕಷ್ಟ ಅನುಭವಿಸ್ತಾ ಇರೋರು, ನಿಜವಾಗಿಯೂ ಏನಾದರೂ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದರೆ ಅಂಥವ್ರ ಮೇಲೆ ಕೇಸ್ ಏನು ದಾಖಲಾಗಿರುತ್ತಲ್ಲ, ಅವ್ರಿಗೆ ನಿಜವಾದ ತೊಂದರೆ ಅನುಭವಿಸ್ತಾ ಇರೋರು ಅವರು. ಏನೂ ಮಾಡದೆ
ಸುಮ್ಮನೆ ಎಲ್ಲರಿಗೂ ತೊಂದರೆ ಮಾಡಿಕೊಂಡು ಗಲಭೆಗಳು ದೊಂಬಿ ಗಲಾಟೆಗಳು ಮಾಡಿರೋರ ಕೇಸ್ ವಾಪಸ್ ತಗೊಳ್ಳೋದಿದ್ದಿಲ್ಲ, ನಿಜವಾಗಿಯೂ ಸರಿಯಾದಂಥ ಸಂದೇಶ ಕೊಡೋದಿಲ್ಲ. ಮತ್ತೊಮ್ಮೆ ನಾವು ಕೇಳುವಂಥದ್ದು, ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ಸಭೆ ಏನು ತೀರ್ಮಾನ ತಗೊಂಡಿದೆ ಇದನ್ನು ಪರಾಮರ್ಶಿಸಿ. BJP ಅಂತ ನೋಡೋಕ್ಕೆ ಹೋಗಬೇಡಿ, ಪ್ರತಿರೋಧ ಆಗ್ತಾ ಇದೆ ಅಂತ ನೋಡೋಕ್ಕೆ ಹೋಗಬೇಡಿ, ಒಂದು ಸಲ ಪರಾಮರ್ಶೆ ಮಾಡಿ. ಇದರಲ್ಲಿ ಯಾರ ಕೇಸನ್ನು ವಾಪಸ್ ತಗೊಳ್ಬೇಕು, ಯಾರದ್ದು ಕೇಸ್ ನಡಿಬೇಕು, ಯಾರಿಗೆ ನಿಜವಾಗ್ಲೂ ಶಿಕ್ಷೆ ಆಗಬೇಕು, ಯಾವ ಪ್ರಮಾಣದಲ್ಲಿ ಅವರಿಂದ ತೊಂದರೆ ಆಗಿದೆ, ಏನಾಗಿದೆ, ಇದೆಲ್ಲವನ್ನು ಪರಾಮರ್ಶೆ ಮಾಡಿ ಆಮೇಲೆ ನೀವು ಕೇಸ್ಗಳನ್ನು ವಾಪಸ್ ತಗೊಳ್ಳಿ. ಇದನ್ನು ದಯವಿಟ್ಟು ಗಮನ ಹರಿಸಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.